Of course, we're millennial couples. ಇವ್ರು ವೆಜಿಟೇಬಲ್ ಕಟ್ ಮಾಡಿದ್ರೆ ನಾನು ಅಡುಗೆ ಮಾಡ್ತೀನಿ. Of course, we are millennial couples. ಇವರು ಎದ್ದ ಮೇಲೆ ಬೆಡ್ ನಾನೇ ಕ್ಲೀನ್ ಮಾಡೋದು. Of course, we are millennial couples. ವಾಯ್ಸಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾ ಡಬ್ಬಿಂಗ್ ಆರ್ಟಿಸ್ಟು ಆಯಿತು. ಸೊ ಅಲ್ಲಿಂದ ಬಂದಿರುವಂಥ ಪ್ರಯಾಣ ಅಂತ ಹೇಳ್ಬೋದು. ನನ್ನಲ್ಲಿ ಇರುವಂಥ ನೆಗೆಟಿವ್ನು ನಾನು ಅದನ್ನು ಹೇಳಿದಾಗ ಅವರು ಅದನ್ನು ಹೇಗೆ ನೋಡ್ತಾರೆ ಅನ್ನೋದು ನಂಗೆ ಬೇಕಿತ್ತು. ಆ್ಯಂಡ್ ಐ ವಾಂಟೆಡ್ ಟು ಬಿ ವೆರಿ 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 ರಿಯಲ್. ಸೊ ಈಗ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂನಿವರ್ಸ್ ಎರಡು ಒಂದೇ ಥರ ಕೆಲಸ ಮಾಡುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ, ವಿಚ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅದ್ರ ಬಗ್ಗೆ ನಮಗೆ ಅರ್ಥ ಮಾಡಿಸೋದಾದ್ರೆ. ಓಕೆ, ಸೊ ಇವಾಗ ಇನ್ಸ್ಟಾಗ್ರಾಮ್ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಎಕ್ಸಾಂಪಲ್ ಇವಾಗ ನಾವು ಯಾವುದಾದ್ರೂ ಫುಡ್ ರಿಲೇಟೆಡ್ ನೋಡ್ತಾ ಇದ್ದೀವಿ ಅಥವಾ ಫ್ಯಾಷನ್ ರಿಲೇಟೆಡ್ ನೋಡ್ತಾ ಇದ್ದೀವಿ ಅಂತಂದರೆ ಇನ್ಸ್ಟಾಗ್ರಾಮ್ ಅದನ್ನೇ ಪದೇ ಪದೇ ತೋರಿಸುತ್ತೆ ಅಲ್ವಾ. ಸೊ ಯೂನಿವರ್ಸ್ ಇಸ್ ಆಲ್ಸೋ ಅದೇ ಥರನೇ. ಇವಾಗ ನನಗೆ ಎಕ್ಸಾಂಪಲ್ ಇವಾಗ ನೆಗೆಟಿವ್ ವಿಷಯಗಳನ್ನ ನನಗೆ ಅದ್ರ ಬಗ್ಗೆ ಭಯ ಆಗ್ತದೆ ಅಥವಾ ಅವ್ರು ನನಗೆ ಏನಾದರೂ ಮಾಡಿಬಿಡ್ತಾರೆ ಅನ್ನೋದನ್ನೇ ನಾನು ಪದೇ ಪದೇ ಮಾತಾಡ್ತಾ ಇದ್ದಾಗ ಅದೇ ನಡೆಯುತ್ತೆ ಅಥವಾ ಅದನ್ನೇ ನಾವು ಸಿಚುವೇಶನ್ಸ್ ನಮ್ಗೆ ಅದೇ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ಇನ್ಸ್ಟಾಗ್ರಾಮ್ ಇಸ್ ಆ್ಯಕ್ಚುಲಿ ವರ್ಕಿಂಗ್. ಸೊ ಆ ಒಂದು ಕಾನ್ಸೆಪ್ಟ್ನೇ ತೊಗೊಂಡು ಯೂನಿವರ್ಸು ಅದೇ ಥರ ವರ್ಕ್ ಆಗುತ್ತೆ ಅನ್ನೋದನ್ನೇ ನಾವು ರಿಲೇಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇನ್ನು ಅದಕ್ಕೆ ಜನಕ್ಕೆ ನೋಡೋರಿಗೆ ಬೇಗ ರಿಲೇಟ್ ಆಗುತ್ತೆ. ಬಿಕಾಸ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ, ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ದಟ್ಸ್ ಹೌ ವಿ ವಾಂಟೆಡ್ ಟು ರಿಲೇಟ್, ಎರಡು ಒಂದೇ ಅಂತ. ಓಕೆ, ಸೊ ನಾವು ನಿಮ್ಮ ರೀಲಲ್ಲಿ ನೋಡ್ತೀವಿ ದಟ್ ಈ ಪ್ರೀತಿ ಮಾಡುವಾಗ ಸಂಗಾತಿನ ಅರ್ಥ ಮಾಡ್ಕೊಂಡಿರ್ತಾರೆ, ಆದರೂ ಮದುವೆ ಆದಮೇಲೆ ಬದಲಾಗೋ ಅಂತ ಹೇಳ್ತಾರೆ ಅಂತ. ಸೊ ಇದು ಥಾಟ್ ಬಂದಿದ್ದು ಹೇಗೆ ಅಂತ ಹೇಳಿ. ಆ್ಯಕ್ಚುಲಿ ಎಸ್, ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಅದು ಬದಲಾವಣೆ ಆಗುತ್ತೆ. ಯಾಕೆಂತಂದರೆ ಫಸ್ಟ್ ಅವರಿಬ್ಬರು ಕನೆಕ್ಟ್ ಆಗಿರ್ತಾರೆ. ಸೊ ಇವಾಗ ಏನಂತಂದರೆ ಅವ್ರ ಮನೆಯಲ್ಲಿ ತುಂಬ ಜನ ಎಂಟ್ರಿ ಆಗೋದ್ರಿಂದ, ಎಕ್ಸಾಂಪಲ್ ಅವರ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇವರು ಕನೆಕ್ಟ್ ಆಗಿರೋದ್ರಿಂದ ಅವ್ರಿಗೆ ತಕ್ಕನಾಗಿ ಇವರು ನಡ್ಕೊಬೇಕಾಗತ್ತೆ. ಆ ಥರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಸೊ ಬಿಕಾಸ್ ಅವ್ರ ವಾತಾವರಣ, ಹುಡುಗಿರ ವಾತಾವರಣ ಅಥವಾ ಹುಡುಗರ ವಾತಾವರಣನೇ ಅವ್ರು ಬೆಳೆದಿರೋ ರೀತಿಯೇ ಡಿಫ್ರೆಂಟ್ ಇರುತ್ತೆ. ಇವಾಗ ಇನ್ನೊಬ್ರು ಮನೆಗೆ ಬರ್ತಾ ಇದ್ದಾರೆ ಅಂದರೆ ಇವರ ಒಂದು ವಾತಾವರಣ ಎನ್ವಿರಾನ್ಮೆಂಟೇ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ನಾನು ಇವ್ರ ಥರ ಬಿಹೇವ್ ಮಾಡಬೇಕು, ಇವ್ರ ಥರ ಆ್ಯಕ್ಟ್ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಎದುರುಗಡೆ ವ್ಯಕ್ತಿಯಿಂದ ಅದು ಕಷ್ಟ ಆಗುತ್ತೆ ಅವ್ರಿಗೆ. ಓಕೆ, ಪ್ರಾಬ್ಲಿ ಅಲ್ಲಿ ನಾವು ಟೈಮ್ ಕೊಡಬೇಕಾಗತ್ತೆ. ಅವರು ನಮ್ಮ ಫ್ಯಾಮ್ಲಿಗೆ ಸೂಟ್ ಆಗಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ನಮ್ಮ ವಿಚಾರದಲ್ಲೇ ನಾವು ತೊಗೊಂಡ್ರೆ, ನಮ್ಮ ಫ್ಯಾಮ್ಲಿ ಬಗ್ಗೆ ಗೊತ್ತಿತ್ತು, ಇಬ್ಬರು ಫ್ಯಾಮ್ಲಿ ಬಗ್ಗೆನೂ ಗೊತ್ತಿತ್ತು. ಬಟ್ ಎಕ್ಸಾಕ್ಟ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದಮೇಲೆ ಮನೆಗೆ ಬಂದಮೇಲೆ ಗೊತ್ತಾಯಿತು. ಓಕೆ, ಬಿಕಾಸ್ ನಾನು ನಾನ್ ವೆಜಿಟೇರಿಯನ್, ಇವ್ರು ವೆಜಿಟೇರಿಯನ್. ಓಕೆ, ಸೊ ಇಲ್ಲೇ ಫಸ್ಟ್ ಆ್ಯಕ್ಚುಲಿ ಕ್ಲಾಶಸ್ ಸ್ಟಾರ್ಟ್ ಆಗೋದು. ಓಕೆ, ನನಗೆ ಅದು ಸೆಟ್ ಆಗಲ್ಲ, ನನಗೆ ಇವ್ರ ಫುಡ್ ಸೆಟ್ ಆಗಲ್ಲ ಅನ್ನೋದು. ಬಟ್ ಇವ್ರು ಆ್ಯಕ್ಚುಲಿ ಹ್ಯಾಂಡಲ್ ತುಂಬ ಚೆನ್ನಾಗಿ ಮಾಡಿದ್ರು. ಬಿಕಾಸ್ ಇವ್ರಿಗೆ ನಾನ್ ವೆಜ್ ಇಷ್ಟ, ಓಕೆ ಇಷ್ಟ, ಇವ್ರಿಗೆ ವೆಜ್ ಇಷ್ಟ ಅಂದರೆ ವೆಜ್ ಇಷ್ಟ. ಆ್ಯಂಡ್ ಅದೇ ಥರ ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ರು. ಯಾಕೆಂತಂದರೆ ಓಕೆ ಇವ್ಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಅದನ್ನು ಫೋರ್ಸ್ ಮಾಡೋದು ಬೇಕಿಲ್ಲ. ಆ್ಯಂಡ್ ಸಪ್ರೇಟಾಗಿ ಇವ್ರಿಗೇನು ಬೇಕೋ ಊಟನೂ ಮಾಡ್ತಾರೆ ನಮ್ಮ ಮಮ್ಮಿ, ನಮಗೆ ನಾನ್ ವೆಜ್ ಬೇಕು ಅಂದರೆ ಅದನ್ನು ಸಪ್ರೇಟಾಗಿ ಊಟ ಮಾಡ್ತಾರೆ. ಸೊ ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಅವ್ರಿಗೆ ಇಷ್ಟ ಆಗಿರೋದನ್ನು ನಾವು ಮಾಡಿದಾಗ ನಮಗೇನು ಇಷ್ಟ ಆಗಬೇಕೋ ಅದನ್ನು ಮಾಡ್ತಾರೆ. ಎಕ್ಸಾಂಪಲ್ ನಮ್ಮ ಮನೇಲಿ ಹೇಳಬೇಕಂದ್ರೆ, ನಮ್ಮ ಮಮ್ಮಿಗೆ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ನಾವೆಲ್ಲರೂ ಇರಬೇಕು ಅಂತ ಆಸೆ ನಮ್ಮ ಮಮ್ಮಿಗೆ. ಸೊ ನಾವೆಲ್ಲರೂ ಹೋಗ್ತೀವಿ. ಆ್ಯಂಡ್ ನಮಗೆ ಬೇಕಾಗಿರೋ ವಿಚಾರ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ನಮಗೆ ಅವರು ಫ್ರೀಡಮ್ ಕೊಡ್ತಾರೆ. ಸೊ ಅಗೇನ್ ಗಿವ್ ಆ್ಯಂಡ್ ಟೇಕ್ ಥರನೇ ನಮ್ಮ ಲೈಫಲ್ಲಿ ನಡೀತಿರೋದು. ಸೊ ಈ ಥರ ವಿಚಾರ ನಾವು ಗಿವ್ ಆ್ಯಂಡ್ ಟೇಕ್ ಮಾಡಿದಾಗ ಐ ಥಿಂಕ್ ದಟ್ ವಿಲ್ ಬಿ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ದ ಇನ್ ಲಾಸ್ ಅಂತ ನಂಗೆ ಅನ್ನಿಸ್ತದೆ. ಅತ್ತೆ ಜೊತೆ ಒಳ್ಳೆ ಸಂಬಂಧ ಬೆಳೆಸೋದು ಹೇಗೆ ಅನ್ನೋದು ಒಂದು ಸೀರೀಸೇ ಮಾಡಿದ್ದೀರಾ. ಸೊ ಇದಕ್ಕೆ ಹೇಗಿದೆ ರೆಸ್ಪಾನ್ಸ್, ಕಮೆಂಟ್ಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ? ನಾ ಆವಾಗಲೇ ಹೇಳ್ದಂಗೆ ಒಂದು ಮನೇಲಿ ನೆಮ್ಮದಿ ಅನ್ನೋದು ಇಟ್ಬಿಡ್ತು ಅಂತಂದರೆ ಎಲ್ಲ ಕಡೆ ಎಲ್ಲರೂ ಚೆನ್ನಾಗಿರ್ಬೋದು. ಈಗ ಅತ್ತೆ ಅಂತಂದ್ರೆ ಅಗೇನ್ ಸಿನಿಮಾಗಳ ಪ್ರಭಾವ. ಅತ್ತೆ ಅನ್ನೋ ಕ್ಯಾರೆಕ್ಟರ್ ಸೀರಿಯಲ್ ಹಾಗೂ ಸೀರಿಯಲ್ ಅಂತೂ ಖಂಡಿತ ಹೇಳಬೇಕು. ಅದರಲ್ಲಿ ಪೋರ್ಟ್ರೇ ಮಾಡೋದು ಹೇಗಿರುತ್ತೆ ಒಬ್ಬರನ್ನ, ಅವ್ರು ಆ ಥರ ಇಲ್ಲ ಅಂತಂದ್ರೂ ಹೆಣ್ಮಕ್ಳಿಗೆ ಕೆಲವರು ಧೈರ್ಯವಂತರಾಗಿರ್ತಾರೆ, ಕೆಲವರಿಗೆ ಭಾಳ ಭಯ ಸ್ವಭಾವ ಇರುತ್ತೆ. ಸೊ ಮದುವೆ ಅಂದರೆ ಅದಕ್ಕೆ ಹೆದರ್ಕೋತಾರೆ. ಈಗ ನಾನು ಮದುವೆ ಮುಂಚೆ ನನ್ನ ಅತ್ತೆ ಮಾವ ಹೇಗಿರ್ತಾರೋ ಏನೋ ನನಗಿಷ್ಟು ನಾಲೆಜ್ ಇರಲಿಲ್ಲ. ಅವಾಗ ಇದೇ ಭಯದಲ್ಲೇ ಇರ್ತಾ ಇದೆ, ಮದುವೆ ಬೇಡ ಅಂತಲೂ ಅಂತ ಇದೆ. My humble request to cinemas is to make positive impact on people. Everyone. ಅತ್ತೆ ಅಂದರೆ ಈ ಥರ, ಮೈದ್ನ ಅಂದರೆ ಈ ಥರ, ಮಾವ ಅಂದರೆ ಈ ಥರ. ಸೊ ಅದೇ ಬಿಲೀಫ್ಗೆ ನಮ್ಗೆ ಅದೇ ಥರ ಅತ್ತೆನೇ ಸಿಗ್ತಾರೆ. ಅಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಬಿಲೀಫ್. ಅಯ್ಯೋ ಅತ್ತೆ ಅಂದರೆ ಈ ಥರ ನನಗೆ ಫ್ರೀಡಮ್ ಕೊಡಲ್ಲ, ನನಗೆ ಬೈತಾರೆ, ನನ್ನನ್ನು ಕೇರ್ ಮಾಡಲ್ಲ, ರಿಸ್ಟ್ರಿಕ್ಷನ್ ಹಾಕ್ತಾರೆ, ಕಂಡೀಷನ್ಸ್ ಹಾಕ್ತಾರೆ. ಬಟ್ ನನ್ನ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ನಾನು ಪ್ರತಿಯೊಂದು ವ್ಯಕ್ತಿ ಹೇಗಿದ್ರು ಹಾಗೆ ಆಕ್ಸೆಪ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ, ರಿಗಾರ್ಡ್ಲೆಸ್ ಆಫ್ ಹೌ ದೇ ಆರ್. ನಂಗೆ ಗೊತ್ತಿತ್ತು ನಾನು ಹೇಗೆ ಬಿಹೇವ್ ಮಾಡ್ತೀನಿ, ಅವ್ರು ನನ್ನ ಹತ್ರ ಹಾಗೆ ಬಿಹೇವ್ ಮಾಡ್ತಾರೆ ಅಂತ. ಸೊ ಡೇ 1 ಐ ಮೇಡ್ ಶೋರ್
ನಮ್ಮ ಅತ್ತೆ ಜೊತೆ ನಾನು ಫ್ರೆಂಡ್ಸ್ ಆಗಿರಬೇಕು ಅಂತ. ತುಂಬ ತಲೆ ಎಲ್ಲ ಕೆಡಿಸ್ಕೋಬಾರ್ದು, ಫ್ರೆಂಡ್ಸ್ ಆಗಿರಬೇಕು. ನನಗೆ ತಾಯಿ ಇಲ್ಲ ಅಂತ ನಾನು ನಿಮಗೆ ಹೇಳಿದೆ. ಸೊ ಅವಾಗ ನನಗೆ ಮೈಂಡ್ ಸೆಟ್ ಏನಿತ್ತು ಅಂತಂದರೆ ಐ ಕ್ಯಾನ್ ಫೈಂಡ್ ದಟ್ ಇನ್ ಹರ್ ಅಂತ. ಅಗೇನ್ ದಟ್ ವಾಸ್ ಆಲ್ಸೋ ಅನ್ ಎಕ್ಸ್ಪೆಕ್ಟೇಷನ್. ಬಟ್ ಶಿ ಈಸ್ ಈಕ್ವಲಿ ಗುಡ್ ಫ್ರಮ್ ಹರ್ ಪೊಸಿಷನ್. ಅವ್ರು ನನಗೆ ಅತ್ತೇನೆ ಅದಕ್ಕೆ 100% ಜಸ್ಟಿಫಿಕೇಶನ್ ಮಾಡ್ತಾರೆ. ಅವ್ರು ನನಗೆಲ್ಲ ಕಡೆ, ಈಗ ನಾನು ನಮ್ಮ ಅತ್ತೆ ಅಯ್ಯೋ ವಾಟ್ ಇಫ್ ಶಿ ಈಸ್ ಲೈಕ್ ದಿಸ್ ಅನ್ನೋ ಒಂದು ಥಾಟ್ ಇದ್ದಿದ್ರೆ ನಾನು ಅವ್ರಿಗೆ ಅದೇ ಥರ ರೆಸ್ಪಾಂಡ್ ಮಾಡ್ತಿದ್ದೆ, ನಾನು ಅವ್ರಿಗೆ ಅದೇ ಥರ ರಿಯಾಕ್ಟ್ ಮಾಡ್ತಾ ಇದ್ದೆ. ಬಟ್ ನಾನು ಪ್ರತಿಯೊಂದು ಸಿಚುವೇಶನಲ್ಲೂ ಸಂದರ್ಭದಲ್ಲೂ ತುಂಬ ನಾನು ಬಿಟ್ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಪ್ರಯಾರಿಟಿ ಅವ್ರು ಹೇಗೆ, ಅವ್ರಿಗೆ ಏನು ಬೇಕು ಅದು ನೋಡ್ತಾ ನನಗೆ ಹೇಗೆ ಬೇಕೋ ನಮ್ಮ ಅತ್ತೆ ಆ ಥರ ನನ್ನ ಹತ್ರ ಇರೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ವಿ ಶೇರ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್. ಅತ್ತೆ ಇವ್ರ ಜೊತೆ ನಾನು ಹೇಗೆ ಫ್ರೆಂಡ್ಸ್ ಆಗಿದ್ದೆ, ನಮ್ಮ ಅತ್ತೆ ಮಾವ ಜೊತೆನೂ ಹಾಗೆ ಇರ್ತೀನಿ. ನಾನು ಫ್ರೆಂಡ್ಲಿ ಆಗಿರ್ತೀನಿ, ನಗ್ನಗ್ತಾ ಇರ್ತೀನಿ. ಐ ಮೇಕ್ ಶೋರ್ ದ ಫ್ಯಾಮಿಲಿ ಇಸ್ ಫಿಲ್ಡ್ ವಿತ್ ಲಾಫ್ಟರ್. ಇಲ್ಲ ಅಂತಂದರೆ ಅವ್ರ ಎನರ್ಜಿನೂ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಅದು ನಮಗೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಟು ಆಲ್ ದ ಗರ್ಲ್ಸ್ ವಾಚಿಂಗ್, ಭಾಳಷ್ಟು ಜನ ಕೇಳ್ತಾರೆ ನನಗೆ. ಹಾಗಾದರೆ ನಾನು ಹೇಳಿದೆ, ನಿಮ್ಮ ಅತ್ತೆನ ತಾಯಿ ಅಂತ ಅಂದ್ಕೊಳ್ಬೇಡಿ, ಅತ್ತೆಗೆ ನೀವೇ ತಾಯಿ ಆಗಬೇಡಿ ಅಂತ. ವಾವ್, ವೆರಿ ವೆಲ್ ಸೆಡ್. ಸೊ ನೆಕ್ಸ್ಟ್ ಪ್ರಶ್ನೆ ಆ್ಯಕ್ಚುಲಿ ನೀವು ದಂಪತಿಗಳು ಮಾಡೋ ರೀಲ್ಗೆ ಹೇಗೆ ರೆಸ್ಪಾನ್ಸ್ ಇದೆ ಅಂತ. ಬಟ್ ಅದಕ್ಕೆ ಮುಂಚೆ ಈಗ ಮಾತಾಡುವಾಗ ತುಂಬ ಕಡೆ ನೀವು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳಿದ್ರಿ, ವರ್ಕ್ಶಾಪ್ ಬಗ್ಗೆ ಹೇಳಿದ್ರಿ. ಸೊ ಒಂದು ಸ್ಮಾಲ್ ಕ್ವೆಶನ್ ಅದ್ರ ಬಗ್ಗೆ ನೀವು ಶೇರ್ ಮಾಡೋದಾದರೆ, ವಾಟ್ ವಾಸ್ ದ್ಯಾಟ್ ವರ್ಕ್ಶಾಪ್ ಅಬೌಟ್ ಅಂತ? ಓಕೆ, ಇದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಂತ. ಸೊ ನಮ್ಮ ಗುರುಗಳ ಹೆಸರು ಬಂದ್ಬಿಟ್ಟು ವಿಜಯ್ ಡಿ.ಜಿ. ಸರ್ ಅಂತ. ಸೊ ಅವರು 6 ವರ್ಷ ರಿಸರ್ಚ್ ಮಾಡಿ ಎಲ್ಲ ಸ್ಪಿರಿಚುವಲ್ ಗುರೂಸ್ದು ಕಲೆಕ್ಟ್ ಮಾಡಿ ಅದರಲ್ಲಿ ಜೀವನ ಮಾಡಿ ಅಳವಡಿಸ್ಕೊಂಡು ಬ್ರೇಕ್ ಥ್ರೂಸನ್ನು ಕಾಸ್ ಮಾಡಿ ಅವರಿಗೆ ಅದು ಹೆಲ್ಪ್ ಆಗಿದೆ ಅಂತ ಸಾಕಷ್ಟು ಜನಕ್ಕೆ ಕೊಡೋದಕ್ಕೆ ಅಂತ ಆ ಒಂದು ವರ್ಕ್ಶಾಪನ್ನು ಡಿಸೈನ್ ಮಾಡಿದ್ರು. ಆ ವರ್ಕ್ಶಾಪಲ್ಲಿ ಏನು ಅಂತಂದರೆ, ನನ್ನ ಜೀವನ ಯಾಕೆ ಈ ಥರ ಇದೆ, ನನ್ನ ಆಲೋಚನೆಗಳಿಂದ ನನ್ನ ಜೀವನನ ಯಾಕೆ ಈ ಥರ ಮಾಡಿಟ್ಟಿದ್ದೀನಿ, ಹಾಗೆ ಅದು ಬದಲಾಯಿತು ಅಂತಂದರೆ ಇನ್ನೆಷ್ಟು ಚೆನ್ನಾಗಾಗುತ್ತೆ ನನ್ನ ಲೈಫು ಅನ್ನೋದ್ರ ಬಗ್ಗೆ ಆ ಒಂದು ಸೆಷನ್ ಇತ್ತು. ಪಿರಮಿಡ್ ವ್ಯಾಲಿಲೇ, ಬೆಂಗಳೂರಲ್ಲೇ ಪಿರಮಿಡ್ ವ್ಯಾಲಿಲಿ ಸಾಕಷ್ಟು ಆಫ್ಲೈನ್ ಸೆಷನ್ಸ್ ಮಾಡಿದ್ರು. ಕೋವಿಡ್ ಟೈಮಲ್ಲಿ ಅವ್ರಿಗೂ ತುಂಬ ಸ್ಟ್ರಾಂಗ್ ಆಯಿತು. ಸಾಕಷ್ಟು ಡಿವೋರ್ಸು, ತುಂಬ ಸಾವಿತ್ತು, ಜನರಿಗೆ ನೋವು ಇರ್ತಾಯಿತ್ತು. ಸೊ ಅವರ ಮಿಷನ್ ಏನು ಅಂತಂದರೆ ಇಂಡಿಯಾ ಪಾಕಿಸ್ತಾನ ಒಂದಾಗಬೇಕು. ಸೊ ಇಡೀ ಬ್ರಹ್ಮಾಂಡ, ಇವಾಗ ಸಾಕಷ್ಟು ಸ್ಪಿರಿಚುವಲ್ ಗುರೂಸ್ ಇದ್ದಾರೆ. ಸೊ ಇಡೀ ವಿಶ್ವಕ್ಕೆ ಈ ಒಂದು ಜ್ಞಾನ ಕೊಡಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್. ಅದಕ್ಕೆ ನಾವೆಲ್ಲ ಒಂದು ಸ್ಮಾಲ್, ಈಗ ರಾಮ ಸೀತೆ ಹೇಗಿದ್ದಾರೆ, ಅದಕ್ಕೆ ವಾನರ ಸೈನ್ಯ ಹೇಗೆ ಇತ್ತೋ, ವಿ ಫೀಲ್ ವಿ ಆರ್ ದ್ಯಾಟ್ ಟು ಹೆಮ್. ಸೊ ಅವರ ಮಿಷನ್ ಒಂದೇನೆ, ಎಲ್ಲರನ್ನೂ ಖುಷಿಯಾಗಿ ಜೀವನ ಹೇಗೆ ಮಾಡಬೇಕು ಅಂತ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ. ಇವಾಗಲೂ ಸೆಷನ್ಸ್ ನಡೆಯುತ್ತೆ, ನಾನು ಈಗಲೂ ಅಟೆಂಡ್ ಆಗ್ತೀನಿ. ದಟ್ ಇಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಸೊ ನಿನ್ನೆ ಇಲ್ಲಿ ಬರೋಕ್ಕೆ ಮುಂಚೆ ನಾನು ಅವ್ರ ಹತ್ರ ಮಾತಾಡಿದೆ, ಸರ್ ಈ ಥರ ಹೋಗ್ತಾ ಇದ್ದೀನಿ, ಇದರಿಂದನೇ ಎಲ್ಲ ಆಗಿದ್ದು ನನಗೆ ಅಂತ ಹೇಳಿದಾಗ, ಏನಿದೆಯೋ ಅದನ್ನೇ ಹೇಳಿ ಅಂತಂದರು. ಸೊ ಎಸ್, ಸೊ ಆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಜೀವನ ಶಿಕ್ಷಣ. ಜೀವನನ ಚಾಲೆಂಜಸ್ ಅಂತೂ ಬರ್ತಾನೆ ಇರುತ್ತೆ, ಆ ಚಾಲೆಂಜಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡೋದೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್. ಸೊ ನಮ್ಮ ತಾಯಿ ಹೋದ್ಮೇಲೆ ಲೈಫ್ ಹೇಗೆ ಹ್ಯಾಂಡಲ್ ಮಾಡಬೇಕು ನಂಗೆ ಗೊತ್ತಿಲ್ಲ. ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ತಂದೆಗೂ ನನಗೂ ಸಂಬಂಧ ಅಂದರೆ ಐ ಆಮ್ ದ ಸೆಕೆಂಡ್ ಡಾಟರ್. ನಮ್ಮ ಅಪ್ಪಂಗೆ ನನ್ನ ಕಂಡ್ರೆ ಭಾಳ ಇಷ್ಟ. ಆದರೆ ನಾನು ಅಷ್ಟೇ ತಪ್ಪು ಮಾಡಿರೋದ್ರಿಂದ ನನ್ನಿಂದ ಅವ್ರು ಆ ಥರ ರೆಡಿ ಆಗಿರೋದು. ಅದಾದಮೇಲೆ ನನ್ನ ತಂದೆ ಜೊತೆನೂ ನನ್ನ ಸಂಬಂಧ ತುಂಬ ಚೆನ್ನಾಗಾಯಿತು. ಅಡುಗೆ ಅಂತೂ ನನ್ನ ತಾಯಿ ಥರನೇ ಮಾಡ್ತೀನಿ ಅಂತ ನಮ್ಮ ಅಪ್ಪನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದೋಸ್ ಲಿಟಲ್ ಚೇಂಜಸ್ ಆ್ಯಂಡ್ ಮೈಂಡ್ ಸೆಟ್ ಶಿಫ್ಟ್ಸ್ ಗೇವ್ ಮಿ ಅ ಲಾಟ್ ಆಫ್ ನ್ಯೂ ಥಿಂಗ್ಸ್ ಇನ್ ಲೈಫ್. ನನಗೆ ಅದು ಒಂದು 2ನೇ ಜನ್ಮ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ದ ಸೇಮ್ ವಿತ್ ಹಿಮ್ ಆಸ್ ವೆಲ್. ಓಕೆ. ಆ್ಯಂಡ್ ನಮ್ಗೆ ಅವ್ರು ಹೇಳಿಬಿಟ್ಟಿದ್ರು, ನೀವು ಮದುವೆ ಆಗೋಕ್ಕೆ ಮುಂಚೆ ಒಂದು ಸರ್ಟಿಫಿಕೇಟ್ ತೊಗೊಳ್ಬೇಕು ನನ್ನ ಹತ್ರ ಅಂತ. ಸೊ ಈ ಒಂದು ಎಜುಕೇಷನ್ ಯಾಕೆ ನಮಗೆ ಬೇಕಾಗಿತ್ತು ಅಂತಂದರೆ, ಇಬ್ಬರು ಒಂದು ಬ್ಯಾಡ್ ಟೈಮ್ಸಲ್ಲಿದ್ವಿ. ಓಕೆ, ಒಂದು ಇವ್ರ ಅಮ್ಮ ತೀರ್ಕೊಂಡ್ರು, ಒಂದು ನಾವು ಮಾಡಿರುವಂಥ ಕೆಫೆ, ನಮ್ಮದು ಒಂದು ರೆಸ್ಟೋರೆಂಟ್ ಇತ್ತು ಶೇಷಾದ್ರಿಪುರಮಲ್ಲಿ. ಅದು ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನಾವು ಶಟ್ ಡೌನ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ನಮಗೆ ಒಂದು ದೊಡ್ಡ ಲಾಸ್ ಬೇರೆ ಆಯಿತು, ಫೈನಾನ್ಷಿಯಲ್ ಲಾಸ್. ಸೊ ಇದೆರಡೂ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಆ ಒಂದು ಮೂಮೆಂಟಲ್ಲಿ ನಮಗೆ ಈ ಎಜುಕೇಷನ್ ಸಿಕ್ತು. ಪ್ಲಸ್ ಏನಂತಂದರೆ, ಆ ಸಿಚುವೇಷನಲ್ಲಿ ಯಾವ ಥರ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಓಕೆ, ಈ ಸಿಕ್ಕಿದ್ದು ಹೆಂಗಾದ್ರೂ ಯೂಟಿಲೈಸ್ ಮಾಡ್ಕೊಬೇಕಂತ ಇತ್ತು. ಹೆಂಗೆ ಯೂಟಿಲೈಸ್ ಮಾಡ್ಕೊಬೇಕಂತ ಗೊತ್ತಿಲ್ಲ. ಬಟ್ ಈ ವರ್ಕ್ಶಾಪಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅಂತ ನಮಗೆ ಹೇಳ್ಕೊಡ್ತರು. ಅದು ನಮಗೆ ತುಂಬ ಖುಷಿ ಆಯಿತು. ಬಿಕಾಸ್ ಹೇಳ್ಕೊಡೋದು ಓಕೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅದು ನಮಗೆ ತುಂಬ ರಿಯಲೈಸ್ ಆಯಿತು, ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕಂತ. ಆ್ಯಂಡ್ ಅದಾದಮೇಲೆ ನಮ್ಮ ಮದುವೆಗೆ, ಓಕೆ, ಸೊ ಅವ್ರು ಹೇಳಿದ್ರು, ನೀವು ಈ ಒಂದು ಲೈಫ್ ಎಜುಕೇಷನ್ನ ಅಳವಡಿಸ್ಕೊಂಡ ಮೇಲೆ ನೀವು ಮದುವೆ ಮಾಡ್ಕೊಳ್ಳಿ. ಯಾಕೆಂತಂದರೆ ಇವರು ಇನ್ನೊಂದು ಫ್ಯಾಮ್ಲಿಗೆ ಬರ್ತಾರೆ. ಓಕೆ, ಅಲ್ಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ಯಾವ ಥರ ಗೊತ್ತಿರಲ್ಲ. ಸೊ ಇದೆಲ್ಲನೂ ಸಹ
ಈ ಒಂದು ವರ್ಕ್ಶಾಪಲ್ಲಿ ನೀವು ಓಕೆ ಆ್ಯಂಡ್ ನಾನು ಇದನ್ನು ಓಕೆ ಅಂತ ಸರ್ಟಿಫೈ ಮಾಡಿದ್ಮೇಲೆ ನೀವು ಮದುವೆ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಅದೇ ಥರ ನಾವಿಬ್ಬರು ಅದಾದಮೇಲೆ ಮದುವೆ ಮಾಡ್ಕೊಂಡಿದ್ದು. ಅವ್ರು ಸರ್ಟಿಫೈ ಮಾಡಿದ್ರು ಆ್ಯಂಡ್ ಇವಾಗ ನೀನು ಕೋಚ್ ಆಗೋ ಲೆವೆಲಿಗೆ ಇದೆಯಾ ಅಂತ ಹೇಳಿದ್ರು ನನಗೆ. ಸೊ ದಟ್ ವಾಸ್ ಲೈಕ್ ಆಸ್ಕರ್ ಅವಾರ್ಡ್ ಫಾರ್ ಮೀ. ಸೊ ಹಿ ಟೆಲ್ಸ್ ಮೀ, ಭವ್ಯ ನಿಮ್ಮಿಂದ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು ತುಂಬ ಇದೆ, ನಿಮ್ಮ ಕೈಯಲ್ಲಿ ಆಗುತ್ತೆ. ನಾನು ನೋಡೋಗ್ತಾ ಇದ್ದೆ, ಇಲ್ಲ ಸರ್ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಸೊ ಹಿ ಸರ್ಟಿಫೈಡ್. ಮದುವೆನೂ ಅದು ಎಲ್ಲರೂ ಹೇಳಿದ್ರು ನಿಮ್ಮ ಮದುವೆ ಮಲ್ಲಿಗೆ ಹೂವು ಪೋಣಿಸ್ದಂಗೆ ಆಯಿತು ಅಂತ. ಐ ಕ್ಯಾನ್ ಸಿ ದಟ್. ಎಸ್, ಆ್ಯಕ್ಚುಲಿ ಹೌದು. ಅಟ್ ಪ್ರೆಸೆಂಟ್ ಈಗ ಇಂಥ ವಿಷಯಗಳನ್ನ ಎಲ್ಲರೂ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ಬ್ಯಾಕ್ ಟು ನಿಮ್ಮ ರೀಲ್ಸ್. ನೀವು ದಂಪತಿಗಳು ಮಾಡೋ ರೀಲ್ಸ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ರೆಸ್ಪಾನ್ಸ್ ಹೇಗಿದೆ? ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಓಕೆ, ಸೊ ಬಿಕಾಸ್ ಒಂದೊಳ್ಳೆ ವ್ಯಾಲ್ಯೂ ಆ್ಯಡ್ ಆಗ್ತದೆ ಆ್ಯಂಡ್ ಖುಷಿಯಿಂದ ಮಾಡ್ತಾ ಇದ್ದೀವಿ. ಪ್ಲಸ್ ಇನ್ನೊಬ್ರಿಗೆ ಏನೋ ಒಂದು ಯೂಸ್ ಆಗ್ತದೆ ಅನ್ನೋ ಒಂದು ವಿಚಾರದಲ್ಲಿ ಸಪೋರ್ಟ್ ಅಂತೂ ಇದೆ. ಆ್ಯಂಡ್ ರೀಸೆಂಟ್ಲಿ ನಮಗೆ ಗೊತ್ತಾಯಿತು, ನಮ್ಮ ರಿಲೇಟಿವ್ಸ್ ಎಲ್ಲನೂ ಇವ್ರದ್ದು ಫಾಲೋ ಮಾಡಿಕೊಂಡು, ಇವರು ಅಕೌಂಟ್ ಫಾಲೋ ಮಾಡ್ತಾ ಮೊನ್ನೆ ಒಂದು ಫಂಕ್ಷನಲ್ಲಿ ಹೇಳಿದ್ರು, ನಿಮ್ಮ ರೀಲ್ಸು ನಿಮ್ಮಿಬ್ರು ತುಂಬ ಜಾಸ್ತಿ ಆಯಿತು ಅಂತ. ನಾವು ಏನು ಅಂದ್ಕೊಂಡು ಏನು ಜಾಸ್ತಿ ಆಯಿತು. ಆಮೇಲೆ ಎಲ್ಲರೂ ಹೇಳಿದ್ರು ಈ ಥರ ನಮ್ಮ ರೀಲ್ಸ್ ಮೂಲಕ ಅವ್ರಿಗೂ ಖುಷಿ ಆಗ್ತದೆ ನೋಡ್ತಾ ಆ್ಯಂಡ್ ಎಲ್ಲೋ ಒಂದು ಅವ್ರಿಗೂ ರಿಯಲೈಸ್ ಆಗ್ತದೆ ಅನ್ನೋದನ್ನು ನಮಗೆ ಗೊತ್ತಾಯಿತು. ಸೊ ಆ ಥರ ನಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಾರೆ ಅಂದರೆ ವಿ ಆರ್ ವೆರಿ ಹ್ಯಾಪಿ ಟು ಕಂಟಿನ್ಯೂ ದ ಸೇಮ್ ಜರ್ನಿ. ಆ್ಯಂಡ್ ನನಗೆ ಸ್ಪೆಷಲಿ ಹೇಳಬೇಕು ಅಂತಂದರೆ ದರ್ ಇಸ್ ಒನ್ ಪರ್ಟಿಕ್ಯುಲರ್ ರಿಲೇಟಿವ್. ಸೊ ಅವ್ರು ಯಾವಾಗ ನಾನು ನೋಡಿದ್ರು, ಅವರು ಶೀ ಈಸ್ ಅಬೌವ್ 50s, ಅವ್ರು ಯಾವಾಗ ನಾನು ನೋಡಿದ್ರು ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇದ್ದೀನಮ್ಮ, ತುಂಬ ಖುಷಿ ಆಗ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಕೀಪ್ ಇಟ್ ಅಪ್. ನಮ್ಮ ಕಡೆ ಫ್ಯಾಮಿಲಿಯಿಂದ ಬರೋದು ಬೇರೆ ಇರುತ್ತೆ, ಗಂಡನ ಕಡೆ ಫ್ಯಾಮಿಲಿಯಿಂದ ಅಪ್ರಿಸಿಯೇಷನ್ ತೊಗೊಳ್ಳೋ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಸೊ ಐ ವಾಸ್ ವೆರಿ ಹ್ಯಾಪಿ. ಪ್ರತಿಯೊಬ್ಬರು ಐಡೆಂಟಿಫೈ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಅಕ್ಕಪಕ್ಕ ಮನೆಯವ್ರಿಗೂ ಗೊತ್ತಾಗಿದೆ ಇವಾಗ. ಸೊ ಅವರು ಹೇಳ್ತಾರೆ ನಿಮ್ಮ ಫ್ಯಾನು, ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ, ನಿಮ್ಮ ವಾಯ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಖುಷಿ ಅನಿಸುತ್ತೆ. ಎಸ್, ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಗುತ್ತೆ ನಮಗೂ. ಸೊ ಫ್ಯಾಮಿಲಿ ಈಸ್ ಲೈಕ್ ದೇ ವೆರಿ ಹ್ಯಾಪಿ, ದೇ ಹ್ಯಾಪಿ. ಈಗ ನಿಮ್ಮ ಪ್ರೊಫೆಷ್ನಲ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ, ನೀವೀಗ ವಾಯ್ಸ್ ಕೊಡ್ತಾ ಬರ್ತಿದ್ದೀರಾ, ವಾಯ್ಸ್ ಓವರ್ಸ್ ಮಾತ್ರ ಡಬ್ಬಿಂಗ್ ಮಾಡ್ತಿದ್ದೀರಾ, ಈ ಜರ್ನಿ ಬಗ್ಗೆ ಹೇಳಿ. ಅದೇ ಇದಕ್ಕೆಲ್ಲ ಇನ್ಸ್ಟಾಗ್ರಾಮೇ ಕಾರಣ. ಸೊ ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಅನ್ನೋದಿರುತ್ತೆ, ಬಟ್ ಕೆಲವರು ಅದನ್ನು ತೋರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗಲೇ ಆಪರ್ಚುನಿಟಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಟ್ಯಾಲೆಂಟ್ ಇದ್ದು ನಾನು ಅದಕ್ಕೆ ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ಯೂನಿವರ್ಸಲ್ಲಿ ಯಾವ ಕನೆಕ್ಷನು ಸಿಗಲ್ಲ, ಅದ್ರ ದಾರಿಲಿ ಹೋಗಬೇಕು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾನೆ RJ ನೇತ್ರ ಅವರು ಹಾಗೂ RJ ಪ್ರದೀಪ್ ಅವರು ಕನೆಕ್ಟ್ ಆದರು. ನನಗೆ RJ ಪ್ರದೀಪ್ ಕನೆಕ್ಟ್ ಆಗಿದ್ರು. ಆ್ಯಂಡ್ ದೆನ್ ಅವ್ರ ಹತ್ರ ಸುಮ್ಮನೆ ನಾನು ಹೇಳಿದ್ದೆ ಈ ಥರ ಏನಾದರೂ ಇದ್ರೆ ಹೇಳಿ, ಬಿಕಾಸ್ ಈಸ್ RJ. ಸೊ ನಾನು ಕಾಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಮೆಸೇಜ್ ಮಾಡಿದ್ರು, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ದೆನ್ ನಿಮ್ಗೆ ಯಾವುದಾದ್ರೂ ಇದ್ರೆ ಹೇಳಿ ಅಂದಾಗ RJ ನೇತ್ರ ಅವರನ್ನು ಕನೆಕ್ಟ್ ಮಾಡಿದ್ರು. ಸೊ RJ ನೇತ್ರ ಅವರು ಅವರ ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು ಆಫೀಸ್ಗೆ. ಆ್ಯಂಡ್ ಅಲ್ಲಿ RJಗೋಸ್ಕರ ಇಂಟರ್ವ್ಯೂ ಆಯಿತು. ಬಟ್ ನನಗೆ ಆ ಟ್ಯಾಲೆಂಟ್ ಇರಲಿಲ್ಲ, ನನಗೆ ಗೊತ್ತಿತ್ತು, ಬಿಕಾಸ್ ಐ ಕೆನಾಟ್ ಟಾಕ್ ಸ್ಪಾಂಟೇನಿಯಸ್ಲಿ ಅವ್ರು ಕೊಡುವಂಥ ಟಾಪಿಕ್ಗೆ. ಸೊ ಆ್ಯಂಡ್ ದೆನ್ ಅಲ್ಲಿ ರಿಜೆಕ್ಟ್ ಆಯಿತು ಅದು. ಬಟ್ ನಾನು ಅವ್ರಿಗೆ ಹೇಳಿದ್ದೆ, ನಂಗೆ ಡಬ್ಬಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಏನಾದರೂ ಆಪರ್ಚುನಿಟಿ ಇದ್ದರೆ ಹೇಳಿ ಅಂತ. ಸೊ ಆಪರ್ಚುನಿಟಿ ಕೇಳೋದು ಒಂದು, ಇನ್ನೊಂದು ಏನಂತಂದರೆ ಅವರು ಕೊಡೋಕ್ಕೂ ರೆಡಿ ಇರಬೇಕು. ನನಗೂ ತುಂಬ ಜನ ಕೇಳ್ತಾರೆ, ಮ್ಯಾಮ್ ಏನಾದರೂ ಇದ್ದರೆ ಹೇಳಿ, ಜಾಬ್ ಇದ್ದರೆ ಹೇಳಿ ಅಂತಾರೆ. ನಾನು ಅವರಿಗೆ ಒಂದು ಸ್ಮಾಲ್ ಮೀಡಿಯಮ್ ಹೆಲ್ಪ್ ಮಾಡಿದ್ರೆ ಅವ್ರ ಲೈಫ್ ಸೆಟ್ ಆಗುತ್ತೆ. ಸೊ ಆ ಥರ RJ ನೇತ್ರ ಅವರಿಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಶಿ ಕುಡ್ ಹ್ಯಾವ್ ಜಸ್ಟ್ ಇಗ್ನೋರ್ ಲೈಕ್ ಎನಿ ಅದರ್ ಪರ್ಸನ್, ಬಟ್ ಅವರು ಓಕೆ ಅಂತ ಹೇಳಿ ಕನೆಕ್ಟ್ ಮಾಡಿಸಿ ಕೊಟ್ಟರು ನನಗೆ. ಹಾಗೆ ರಾಮ್ನ ಅವತಾರ ಮೂವಿ ರಿಲೀಸ್ ಆಯಿತು. ನೇತ್ರ ಅವರು ರಿಷಿ, ಬ್ರದರ್ ಆ್ಯಂಡ್ ಸಿಸ್ಟರ್. ಸೊ ಅವ್ರ ಮೂವಿಗೆ ಹೀರೋಯಿನ್ಗೆ ವಾಯ್ಸ್ ಹುಡುಕ್ತಾ ಇದ್ರು. ಹಾಗಾಗಿ ನನಗೆ ಡೈರೆಕ್ಟರ್ ವಿಕಾಸ್ ಪಂಪಾವತಿ ಅವರು ಕನೆಕ್ಟ್ ಮಾಡಿ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಅದು ಪ್ರಣೀತಾ ಸುಭಾಷ್ಗೆ ಅಂತ ಹೇಳಿದಾಗ ಐ ವಾಸ್ ಆನ್ ಕ್ಲೌಡ್ 9. ಬಿಕಾಸ್ ನಾನು ಅವ್ರನ್ನ ದೊಡ್ಡ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟಿಂಗ್ ಮಾಡಿ ನೋಡಿದ್ದೀನಿ. ಇದೆಲ್ಲ ಅಗೇನ್ ಮಿರಾಕಲ್ಸೇ ನನ್ನ ಲೈಫಲ್ಲಿ ಆಗ್ತಾ ಇರೋದು, ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್. ಸೊ ಅವರಿಗೆ ವಾಯ್ಸ್ ಕೊಡಬೇಕು ಅಂತ ಬಂದಾಗ 1 ವರ್ಷ ಕೊಟ್ಟು 1 ವರ್ಷ ಆದಮೇಲೆ ಮೂವಿ ರಿಲೀಸ್ ಆಯಿತು. ಅಲ್ಲಿವರೆಗೂ ನಾನು ಕಾಯಬೇಕಿತ್ತು, ಪೇಷನ್ಸ್. ದೆನ್ ಅದಾದಮೇಲೆ ಮತ್ತೆ ಇನ್ನೊಂದಷ್ಟು ವೆಬ್ ಸೀರೀಸ್ಗೆ, ಮೂವೀಸ್ಗೆ, ಡಬ್ಬಿಂಗ್ಗೆ ಅವಕಾಶ ಸಿಗ್ತಾ ಹೋಯಿತು. ಸೊ ಎಸ್, ಮರಿಬಾರ್ದು ಡೆಫಿನೆಟ್ಲಿ RJ ಮ್ಯಾಮ್ನ. ಓಕೆ, ಸೊ ಈಗ ಇಬ್ಬರು ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕೂಡ ಕೆಲಸ ಮಾಡ್ತಿದ್ದೀರಾ. ಈ ದುನಿಯಾ ಹೇಗಿದೆ? ಓಕೆ, ಒಂದೇನಂತಂದರೆ ಇಬ್ಬರು ಆ್ಯಕ್ಚುಲಿ ಕಾರ್ಪೊರೇಟ್ ಲೈಫಿಂದಾನೇ ಆಚೆ ಬಂದಿದ್ದು. ಓಕೆ, ಬಿಕಾಸ್ ವಿ ಡಿಡ್ಂಟ್ ವಾಂಟ್ ಟು ಕಂಟಿನ್ಯೂ ಬಿಕಾಸ್ ವೇರಿಯಸ್ ಅದರ್ ರೀಸನ್ಸ್. ಬಿಕಾಸ್ ನಮ್ಮ ಒಂದು ಮೈಂಡ್ಸೆಟ್ಟೇ ಡಿಫ್ರೆಂಟು, ಕಾರ್ಪೊರೇಟ್ ಲೈಫೇ ಡಿಫ್ರೆಂಟು. ಸೊ ಅದರಿಂದ ಆಚೆ ಬಂದು ಸ್ಟಾರ್ಟ್ ಆಗಿದೆ ಈ ಡಿಜಿಟಲ್ ವರ್ಲ್ಡ್. ಓಕೆ, ಆ್ಯಂಡ್ ಆ ಟೈಮಲ್ಲಿ ಡಿಜಿಟಲ್ ಎಲ್ಲ ಇತ್ತು, ನಾವೇನು ಕೋವಿಡ್ ಟೈಮಲ್ಲಿ ಎಲ್ಲ ಡಿಜಿಟಲ್ ಆಗಿತ್ತು. ಆ್ಯಂಡ್ ಅದರಲ್ಲಿ ನಾವು ಎಕ್ಸೆಲ್ ಆದ್ವಿ ಡಿಜಿಟಲ್ ವರ್ಲ್ಡಲ್ಲಿ, ಹೇಗೆ ಮಾಡ್ಬೋದು, ವೀಡಿಯೋಸ್ ಯಾವ ಥರ ಮಾಡ್ಬೋದು. ಆ್ಯಂಡ್ ಅದ್ರ ಮೂಲಕ ಬಿಕಾಸ್ ಇವಾಗ ಪ್ರತಿಯೊಂದು ಬ್ರ್ಯಾಂಡ್ಗೂ
ಅವ್ರದ್ದೇ ಆದ ಒಂದು ಸೋಷಿಯಲ್ ಮೀಡಿಯಾ ಬೇಕಾಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೈ ಕ್ವಾಲಿಟಿ ವೀಡಿಯೋಸ್ ಬೇಕಾಗುತ್ತೆ ಅನ್ನೋದನ್ನ ಒಂದು ಮೈಂಡ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಆ ಟ್ರೆಂಡ್ಗೆ ನಾವು ಯಾವ ಥರ ನಾವು ಅಲೈನ್ ಆಗ್ಬೋದು ಅಂದಿದ್ದಕ್ಕೆ ದೆನ್ ವಿ ಸ್ಟಾರ್ಟೆಡ್ ಆಲ್ ದಿಸ್ ಡಿಜಿಟಲ್ ಮಾರ್ಕೆಟಿಂಗ್. ಆ್ಯಂಡ್ ನಮ್ಮದೇ ಆದ ಒಂದು ಅಸಲ್ ಸ್ಟುಡಿಯೋ ಅಂತ ಒಂದು ಚಿಕ್ಕ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ವಿ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ವೇರ್ ವಿ ಪ್ರೊವೈಡ್ ಸರ್ವಿಸಸ್ ಫಾರ್ ದ ಸ್ಟಾರ್ಟಪ್ಸ್. ಸೊ ಆ ಥರ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಗೆ ಇಷ್ಟ ಆಗಿರೋ ಒಂದು ಫೀಲ್ಡಲ್ಲೇ ನಮಗೆ ಒಂದು ಆಪರ್ಚುನಿಟಿ ಸಿಗ್ತದೆ, ಪ್ಲಸ್ ನಮ್ಗೆ ಇಷ್ಟ ಆಗಿರೋ ಫೀಲ್ಡಲ್ಲೇ ಕರಿಯರು ಆಗಿದೆ ಅನ್ನೋದಕ್ಕೆ ತುಂಬ ಖುಷಿ ಆಗ್ತದೆ. ದಟ್ಸ್ ಹೌ ನೀವು ಒಬ್ರನ್ನೊಬ್ರನ್ನ ಸಪೋರ್ಟ್ ಮಾಡ್ತಾ ಯು ಆರ್ ಫೈಂಡಿಂಗ್ ಗ್ರೋತ್. ವಿ ಬೋತ್ ಆರ್ ಬಾರ್ನ್ ಇನ್ ಜಾನ್ವರಿ. ಅದು ಒಂದು ಮೇ ಬಿ ರೀಸನ್ ಆಗುತ್ತೆ ಅನ್ಸುತ್ತೆ. 10 ದಿವಸ ಡಿಫ್ರೆನ್ಸ್ ನಮ್ಮಿಬ್ಬರಿಗೂ ಅಷ್ಟೇನೆ. ಓಕೆ, ಯಾ ಅದನ್ನು ಕೂಡ ತುಂಬಾ ಜನ ಹೇಳ್ತಾರೆ, ಏನೋ ಮಂತ್ ಡೇಟ್ ಇದ್ರ ಬಗ್ಗೆ ಎಲ್ಲ. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ, ಆ್ಯಂಡ್ ನಿಮ್ಮ ಶಾಲೆ ಕಾಲೇಜು. ಸೊ ನಾನು ನ್ಯೂ ಜನ್ರೇಷನ್ ಸ್ಕೂಲಲ್ಲಿ ಓದಿದ್ದು. ನನಗೆ ಅಕ್ಕ ಒಬ್ಬರಿದ್ದಾರೆ. ಸೊ ವಿ ಹ್ಯಾವ್ ಅ ಸ್ಮಾಲ್ ಫ್ಯಾಮಿಲಿ. ವಿ ವೆರ್ ಅ ಜಾಯಿಂಟ್ ಫ್ಯಾಮಿಲಿ. ಅದಾದಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು. ಮಾಮ್ ಆ್ಯಂಡ್ ಡ್ಯಾಡ್ ಹೇಗೆ ಅಂತಂದರೆ, ಮೈ ಡ್ಯಾಡ್ ಯಾವಾಗಲೂ ನಮಗೆ ಧೈರ್ಯ ಕೊಡೋದು ಜಾಸ್ತಿ. ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಸಿಂಪ್ಲಿಸಿಟಿ ಅವರಿಂದನೇ ಕಲಿಯೋದು ನಾನು ಬೇಸಿಕ್ಲಿ. ಆ್ಯಂಡ್ ನಮ್ಮ ತಂದೆ ಒಬ್ಬ ಒಳ್ಳೆ ವ್ಯಕ್ತಿ. ಆ್ಯಕ್ಚುಲಿ ಎಲ್ಲರ ಹತ್ರನೂ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ಅವ್ರ 2ನೇ ಮಗಳು ಡೆಡ್ ಆಪೋಸಿಟ್ಟು. ಅವ್ರ ಎಲ್ಲ ಹೆಸರನ್ನ ಒಂಥರ ಎಲ್ಲರೂ ಪಾಯಿಂಟ್ ಔಟ್ ಮಾಡೋ ಥರನೇ ನಾನು ಮಾಡಿದ್ದೀನಿ. ಹಾಗಾಗಿ I always felt he deserved a better daughter for me. But the way they have conditioned us, ನನಗಿರ್ಬೋದು, ನಮ್ಮ ತಂದೆ ಅಕ್ಕಾಗಿರ್ಬೋದು, 3,000 ರೂಪಾಯಿ ಸಂಬಳದಲ್ಲಿ ನಮ್ಮನ್ನು ರಾಣಿ ಥರ ನೋಡ್ಕೊಂಡಿದ್ದಾರೆ. ನಮ್ಮ ಅಕ್ಕ ಇರ್ಬೋದು, ಮಮ್ಮಿ. ನನಗೆ ರಿಲೇಷನ್ಶಿಪ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದ್ದೆ ನಮ್ಮ ತಂದೆ ನೋಡಿ. ನನಗೆ ಗಂಡ ಅಂತ ಬಂದರೆ ನನ್ನ ತಂದೆ ಥರ ಇರಬೇಕು ಅಂತ ನಮ್ಮ ಅಮ್ಮಂಗೆ ಒಂದಷ್ಟು ಸತಿ ಹೇಳಿದ್ದೀನಿ. ಇವ್ರು ಇವತ್ತು ನನ್ನ ಜೊತೆ ಇದ್ದಾರೆ. ಐ ಟೋಲ್ಡ್ ಯು, ವಾಟ್ ಯು ಥಿಂಕ್ ಇಸ್ ವಾಟ್ ಯು ವಿಲ್ ಅಟ್ರಾಕ್ಟ್. ಆ್ಯಂಡ್ ಮೈ ಡ್ಯಾಡ್ ಇಸ್ ಡಿಸಿಪ್ಲಿನ್ಡ್. ಆ ಡಿಸಿಪ್ಲಿನ್ ನಮ್ಮಲ್ಲಿ ಭಯ ಕೊಡ್ತಾ ಇತ್ತು. ಆ್ಯಕ್ಚುಲಿ ಆ ಭಯದಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು ಕೂಡ. ಸೊ ಹಾಗಾಗಿ ಸಪೋರ್ಟ್ ಮಾಡ್ತಾರೆ, ಫೈನಾನ್ಷಿಯಲಿ ಇರ್ಬೋದು, ಎಮೋಷ್ನಲಿ ಇರ್ಬೋದು. ಚಿಕ್ಕ ಮಿಸ್ಟೇಕ್ಸ್ಗೆ ಬೈತಾರೆ, ದೊಡ್ಡ ಮಿಸ್ಟೇಕ್ಸ್ಗೆ ಕ್ಷಮಿಸ್ಬಿಡ್ತಾರೆ. ದಟ್ ಈಸ್ ಮೈ ಡ್ಯಾಡ್. ಅದನ್ನು ನಾನು ಅವರಿಂದ ಕಲಿಬೇಕು. ಬಿಕಾಸ್ ಆಫ್ಟರ್ ವಾಟ್ ಎವರ್ ಇಟ್ ಇಸ್, ಹಿ ಸ್ಟಿಲ್ ಕೇರ್ಸ್ ಆ್ಯಂಡ್ ಕನ್ಸಿಡರ್ಸ್. ಹೆಣ್ಮಕ್ಳನ್ನ ಗಂಡು ಮಕ್ಳ ಥರ ಬೆಳೆಸಿದ್ದಾರೆ. ಸ್ಪೆಷಲಿ ನನ್ನನ್ನು ಹಾಗೆ ಬೆಳೆಸಿದ್ದು ನಮ್ಮ ತಂದೆ. ನಾನು ಹುಡುಗ ಹುಡ್ತೀನಿ ಅಂತ ಅಂದ್ಕೊಂಡ್ರು, ಬಟ್ ಹುಡುಗಿಯಾಗಿ ಹುಟ್ಟಿದ್ದೀನಿ. ಬಟ್ ನಮ್ಮನ್ನು ಯಾವತ್ತೂ ಅವ್ರು ಬರ್ಡನ್ ಅಂತ ಅಂದ್ಕೊಂಡಿಲ್ಲ. ನಮ್ಗೆ ಏನು ಬೇಕು ಎಲ್ಲ ಕೊಡಿಸ್ತಾರೆ. ಇವತ್ತಿಗೂ ಅಷ್ಟೇ, ನಾನೇನೋ ಒಂದು ಮಾಲಲ್ಲಿ ಏನೋ ಒಂದು ಐಟಮ್ ನೋಡ್ತೀನಿ ಅಂತ ಅಂದರೆ, ಮದುವೆ ಆದಮೇಲೂ ಕೂಡ ಐಟಮ್ ನೋಡ್ತೀನಿ, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದಾಗ ಮೈ ಡ್ಯಾಡ್ ವಿಲ್ ಎಂಕರೇಜ್ ಮೀ. ತೊಗೊಬೇಕು ಅಂತ ಅನ್ಸಿದ್ರೆ ತೊಗೊಂಬಿಡಬೇಕು, ಮತ್ತೆ ಇನ್ನೊಂದು ಸತಿ ಅದಕ್ಕೆ ಟೈಮ್ ಬರಲ್ಲ. ಹೌ ಮೆನಿ ಪೇರೆಂಟ್ಸ್ ವಿಲ್ ಸೇ ದಿಸ್? ಐ ಡೋಂಟ್ ನೋ. ಸೊ ಮೈ ಡ್ಯಾಡ್ ಇಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ನಾನು ಎಷ್ಟೇ ಬಿಸ್ನೆಸ್ ಮಾಡಿ ಅದರಲ್ಲಿ ಅಷ್ಟೊಂದು ಲಾಸು ಮಾಡಿದ್ದೀನಿ ನಾನು. ಅದಕ್ಕೂ ಅವ್ರೇನು ಅಂದಿಲ್ಲ. ಅವ್ರಿಗೆ ಗೊತ್ತು, ಇವಳು ಏನು ಮಾಡಿದ್ರು ಅವಳು ಇದನ್ನು ಕಂಟಿನ್ಯೂ ಮಾಡಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ 5 years ಆಗು ಇತ್ತು ನಮ್ಮ ಡ್ಯಾಡಿಗೆ. 5 years ಇವಾಗ ಡೌನ್ ದ ಲೈನ್ ನನ್ನ ಮಗಳು ಅವಳ ಲೈಫ್ ಅವಳು ನೋಡ್ಕೋತಾಳೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿದೆ. ಸೊ ಫೈನಾನ್ಷಿಯಲಿ ನಾನು ಸಾಲ ಮಾಡಬೇಕು ಅಂತ ಅಂದ್ರೂ ನಮ್ಮ ಅಪ್ಪ ಹತ್ರ ಮಾತ್ರನೇ ಮಾಡೋದು, ಯಾರ ಹತ್ರನೂ ಮಾಡಲ್ಲ. ಸೊ ಹಿ ಸಪೋರ್ಟ್ಸ್, ಹಿ ಎಂಕರೇಜಸ್, ಹಿ ಈಸ್ ವೆರಿ ಸ್ಟ್ರಾಂಗ್. ಇವಾಗ ನಮ್ಮ ತಂದೆ ಒಬ್ಬರೇ ಇದ್ದಾರೆ ಮನೇಲಿ. ನಮ್ಮ ತಾಯಿ ತೀರ್ಕೊಂಡು 5 ವರ್ಷ ಆಯ್ತು ಇವಾಗ. ಬಟ್ ಧೈರ್ಯವಾಗಿದ್ದಾರೆ. ನಮ್ಮ ಹತ್ರ ಹೇಳಲ್ಲ ಅವರು, ಅವ್ರಿಗೇನು ಅಂತ ಅವ್ರು ಹೇಳಲ್ಲ. ಬಟ್ ನಮ್ಮ ಅಕ್ಕ ಬಂದು ಫಾರಿನಲ್ಲಿರೋದು. ಸೊ ಅವಳಿಗೆ ಯಾವಾಗಲೂ ಒಂದು ಇರುತ್ತೆ, ನಮ್ಮ ಡ್ಯಾಡಿಗೆ ಮಾಡೋಕ್ಕಾಗಿಲ್ಲ, ಮಮ್ಮಿಗೆ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಐ ಟೆಲ್ ಮೈ ಸಿಸ್ಟರ್, ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ಡ್ಯಾಡ್. ಸೊ ವೀಕೆಂಡ್ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ಡ್ಯಾಡಿಗೆ ಏನು ಬೇಕು, ಏನು ಮಾಡ್ಬೋದು, ಐ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಹಿಮ್. Yes, that's about my dad. I'm very, very, very grateful to have such parents in life. And my mom, ನಮ್ಮಮ್ಮ ನನಗೆ ಬೆಸ್ಟ್ ಫ್ರೆಂಡ್. ನಮ್ಮಪ್ಪಂಗೆ ಏನು ಗೊತ್ತಿಲ್ಲ ಅದೆಲ್ಲ ನಮ್ಮಮ್ಮಂಗೆ ಗೊತ್ತಿರುತ್ತೆ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ 4:15 ಬರ್ತಿದ್ದೆ ಬೆಳಗಿನ ಜಾವ. ನನಗೋಸ್ಕರ ಎದ್ದು ಕುತ್ಕೊಂಡು ಆಫೀಸಲ್ಲೆಲ್ಲ ಏನಾಯಿತು ಅಂತ ತಿಳ್ಕೊಂಡು ಆಮೇಲೆ ಹೋಗಿ ಮಲ್ಕೋತಾ ಇದ್ರು. ಅಷ್ಟು ಟೈಮ್ ಕೊಡ್ತಾಯಿದ್ರು, ಅಷ್ಟು ಕನ್ಸರ್ನ್, ಅಷ್ಟು ಕೇರ್. ಐ ಆಮ್ ಗ್ರೇಟ್ಫುಲ್ ಟು ದೆಮ್.